Conference 2026 was successfully held at the UAS Alumni Association Convention Centre in Hebbal, Bangalore. Organized in collaboration with Rotary Bangalore Malhar, Rotary District 3191, Shriram Finance, Karnataka State Farmers Association and UAS Alumni Association, the event focused on farmer empowerment and sustainable agriculture. Farmers, agricultural experts and entrepreneurs from different parts of the state participated in the conference and shared information on sustainable agriculture, natural agriculture, water conservation and modern agricultural technologies. Drone technology, smart farming, women's agricultural entrepreneurship and sharing of experiences of successful farmers were the main attractions of the event. Farmers Conference 2026, which was an important platform to introduce new knowledge, technology and opportunities to farmers, gave a new direction to the development of the agriculture sector. ರೋಟರಿ ಜಿಲ್ಲಾ 319 ಜಿಲ್ಲಾ ಪಾಲಕರು. ನಮ್ಮ ರೋಟರಿ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ಸುಮಾರು 220 ದೇಶಗಳಲ್ಲಿ ನಾವು ವಾಲಂಟಿಯರ್ಸ್ ಆಗಿ ನಾವು ಸೇವೆ ಮಾಡ್ತಾ ಇದ್ದೀವಿ. ಈ ದಿನ ಒಂದು ವೆರಿ ಯುನೀಕ್ ಕಾರ್ಯಕ್ರಮ ನಮ್ಮದು. ಯಾಕಂದರೆ ಫಸ್ಟ್ ಟೈಮ್ ರೋಟರಿ, ನಿಮಗೆಲ್ಲ ಗೊತ್ತಿದೆ, ರೋಟರಿ ಸಾಕಷ್ಟು ಆರೋಗ್ಯ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಎನ್ವೈರ್ಮೆಂಟ್ ಇರ್ಬೋದು, ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಬರ್ತಿದ್ವಿ. ಫಸ್ಟ್ ಟೈಮ್ ನಾವು ರೈತರಿಗೋಸ್ಕರ ಕರ್ನಾಟಕ ರಾಜ್ಯ ರೈತರ ಸಂಘ ಜೊತೆ ಸೇರಿ ಇವತ್ತು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಉದ್ದೇಶ ಏನಂದ್ರೆ, ಈಗ ಸಾಕಷ್ಟು ರೈತರು ಸವಾಲುಗಳನ್ನ ಅನುಭವಿಸ್ತಾ ಇದ್ದಾರೆ. ಸಾಕಷ್ಟು ಸವಾಲಿದೆ, ನೀರು ಕಮ್ಮಿ ಇರ್ಬೋದು. ಈಗ ತಾನೇ ನಮ್ಮ ಅಧ್ಯಕ್ಷರು ಹೇಳಿದ್ರು, ಆ ಸವಾಲುಗಳಿಗೆ ಆ ಸವಾಲುಗಳಿಂದ ಅವಕಾಶನೂ ಸಿಗುತ್ತೆ ನಮಗೆ. ಸವಾಲುಗಳನ್ನ ಹೇಗೆ ಎದುರಿಸ್ಬೇಕು, ಯಾವ ಥರ ಮಾಡಬೇಕು, ಮತ್ತೆ ರೋಟರಿ ಮತ್ತೆ ರೈತರು ಹೇಗೆ ಮುಂದೆ ಈ ಸವಾಲುಗಳನ್ನೆಲ್ಲ ಹೇಗೆ ನಾವು ಬದಿಗೊತ್ತಬೋದಂತ ಒಂದು ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಈಗ ತಾನೇ ಜಸ್ಟ್ ಸ್ಟಾರ್ಟ್ ಆಗಿದೆ. ಈಗ ಒಳ್ಳೊಳ್ಳೆ ಸ್ಪೀಕರ್ಸ್ ಎಲ್ಲ ಬಂದಿದ್ದಾರೆ, ಒಳ್ಳೊಳ್ಳೆ ಸೈಂಟಿಸ್ಟ್ ಬಂದಿದ್ದಾರೆ. ಸೊ ಈ ಏನೇನು ಸವಾಲಿದೆಯೋ ಅದಕ್ಕೆಲ್ಲ ಉತ್ತರ ಇವತ್ತು ನಮ್ಗೆ ಸಿಗುತ್ತೆ. ಮತ್ತೆ ನಾವು ಮತ್ತೆ ಕರ್ನಾಟಕ ರೈತರ ಸಂಘ ಸೇರಿ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಕಾರ್ಯಕ್ರಮ ಹಮ್ಮಿಕೋತೀವಿ. ಯಾಕಂದರೆ ರೋಟರಿ ಎಲ್ಲ ದೇಶಗಳಲ್ಲೂ, ಎಲ್ಲ ಸಿಟೀಸಲ್ಲೂ, ಎಲ್ಲ ಕಡೆ ಇದೆ. ರಾಯಚೂರು, ಕರ್ನಾಟಕ ಫುಲ್ ಇದೆ. ಆ್ಯಕ್ಚುಲಿ ಎಲ್ಲ ಕಡೆ ರೋಟರಿ ಇದ್ದೀವಿ. ಸೊ ಫಸ್ಟ್ ಟೈಮ್ ನಾವು ಎಲ್ಲ ಜೊತೆಗೆ ರೈತರ ಜೊತೆ ಸೇರಿ ನಾವು ಮಾಡ್ತಾ ಇದ್ವಿ. ಅದರ ಅಧ್ಯಕ್ಷರು ನಮ್ಮ ಗೀತಾ ಅವರು, ರೋಟರಿ ಮಲ್ಲಾರಿಂದ. ನಮ್ಮ ಜೊತೆ ಅಧ್ಯಕ್ಷರು, ಕರ್ನಾಟಕ ರೈತ ಅಧ್ಯಕ್ಷರಿದ್ದಾರೆ. ಅವರು ಸಹ ಈಗ ಅವರು ಭಾಷಣ ಮಾಡಿದ್ರು. ಫಸ್ಟ್ ಟೈಮ್ ನಾವು ರೋಟರಿ ಜೊತೆ ಮಾಡ್ತಿದ್ದೀವಿ ಅಂತ. ಈಗ ಈ ಕಾರ್ಯಕ್ರಮನ ಇನ್ನೂ ದೊಡ್ಡದಾಗಿ ಮಾಡ್ತಾ ಹೋಗೋಣ ಮುಂದೆ ಅಂತ ತುಂಬ ಸಂತೋಷ ಆಗುತ್ತೆ. ನೀವೆಲ್ಲ ಬಂದಿದ್ದೀರಾ. ರೋಟರಿ ಕೂಡ ಸಹ ರೈತರಿಗೋಸ್ಕರ ಕೈ ಜೋಡಿಸುತ್ತೆ ಅನ್ನೋದು ಈ ಕಾರ್ಯಕ್ರಮ ಹೇಳುತ್ತೆ. ಇದರಿಂದ ಸಾಕಷ್ಟು ಮುಂದೆ ರೋಟರಿ ಜಿಲ್ಲೆಗೆ ರೋಟರಿ ಮಲ್ಲಾರ್ ಅಂತ ಒಂದು ಕ್ಲಬ್ ಇದೆ ಮೈಸೂರಲ್ಲಿ. ಅವರ ಅಧ್ಯಕ್ಷರು ಸಚಿವರು. ಸರ್, ರೋಟರಿ ಸಂಸ್ಥೆ ಇದೆ, ರೈತರಿಗೆ ಏನಿಲ್ಲ. ಈಗ ನಾವು ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಾದ್ರೆ, ಈ ವರ್ಷ ನಾವು 300 ರೋಟರಿ ಗ್ರಾಮಾಂತರ ಮಹಿಳೆಯರಿಗೆ ಪ್ರೆಗ್ನೆಂಟ್ ಹಸು ಕೊಟ್ಟಿದ್ದೀವಿ ನಾವು ಫ್ರೀಯಾಗಿ. ಇದು ಯಾವುದು KMF ಇಂದ ಆಗಲಿ ಬೇರೆ ಯಾವುದು ಸಂಘಗಳಿಂದ ಮಾಡಿಲ್ಲ, ನಾವೇ ರೋಟರಿ ಅವರೆಲ್ಲ ಡೊನೇಟ್ ಮಾಡಿದ್ವಿ. 300 ಹಸುಗಳು ಕೊಟ್ಟಿದ್ವಿ. ಇನ್ನು ಮುಂದೆ ಸಹ ನಾವು ಬಡ ಮಹಿಳೆಯರಿಗೆ ಹಸುಗಳು ಕೊಡ್ತಾ ಇದ್ದೀವಿ. ಆ ಕಾರ್ಯಕ್ರಮದಲ್ಲಿ ನೋಡಿದ್ಮೇಲೆ ನಮ್ಗೆ ಗೊತ್ತಾಗಿದೆ ಹಳ್ಳಿ ಕಡೆ ಎಷ್ಟು ಕಷ್ಟ ಇದೆ ಅಂತ. ಅದಾದ್ಮೇಲೆ ನಾವು ಕರ್ನಾಟಕ ರೈತರ ಸಂಘದ ಜೊತೆ ಸೇರಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯ ರೈತರುಗಳು ಎಲ್ಲ ಜಿಲ್ಲೆಗಳಿಂದಲೂ ರೈತರ ಕಷ್ಟ ಕಾರ್ಪಣ್ಯಗಳು ಯಾವುದೇ ಆಡಳಿತ ನಡೆಸೋರ ಕೈಲಿ ಆಗಲ್ಲ. ನಾವೇ ಸ್ವತಃ ಪ್ರಾಮಾಣಿಕರನ್ನ ಇಟ್ಕೊಂಡು ನಾವೆಲ್ಲ ಮಾಡಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡಾಗ ನಾವು ರೋಟರಿ ಸಂಸ್ಥೆ ನಮಗೆ ಸಹಾಯ ಮಾಡುತ್ತೆ ಅಂತ ಗೊತ್ತಾಯಿತು. ಅವ್ರ ಜೊತೆಗೂಡಿ ನಾವೆಲ್ಲ ಕಾರ್ಯಕ್ರಮಗಳನ್ನು ಜೊತೆಗೂಡಿ ಮಾಡಿ ಅವರ ಆರ್ಥಿಕವಾಗಿ
ಸಹಾಯ ಮಾಡಿದ್ರೆ ಹಳ್ಳಿ ಉದ್ಧಾರ ಆಗುತ್ತೆ, ರೈತರು ಉದ್ಧಾರ ಆಗ್ತಾರೆ, ದೇಶ ಉದ್ಧಾರ ಆಗುತ್ತೆ, ದೇಶದ ಅನ್ನಕ್ಕೆ ಭದ್ರತೆ ಬರುತ್ತೆ. ಎಲ್ಲರೂ ಅನ್ನವನ್ನೇ ಉಪಯೋಗಿಸ್ತಾರೆ. ಆ ಕಾರಣದಿಂದ ಇದೆಲ್ಲರಿಗೂ ಸಂಬಂಧಪಟ್ಟ ವಿಚಾರ. ಆ ಕಾರಣದಿಂದ ನಾವು ಇದನ್ನು ರೋಟರಿ ಸಂಸ್ಥೆಯವ್ರ ಜೊತೆಗೂಡಿ ನಾವು ಈಗ ಪ್ರಾರಂಭ ಮಾಡಿದ್ದೀವಿ. ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಕಳೆದ 80ನೇ ಶತಮಾನದಲ್ಲಿ ಇದ್ರೂ ಕೂಡ 50 ವರ್ಷ ಹೋರಾಟ ಮಾಡಿ ಅದಕ್ಕೆ ಒಂದು ಹಿಸ್ಟ್ರಿ ಆಡಬೇಕಾಗಿದ್ರೆ ನಮ್ಗೆ ಆರ್ಥಿಕ ಶಕ್ತಿ, ಆರ್ಥಿಕ ಚೈತನ್ಯ ಮತ್ತು ಬುದ್ಧಿವಂತಿಕೆ ಎಲ್ಲವೂ ಬೇಕಾಗಿದ್ದರಿಂದ ನಾವು ಕರ್ನಾಟಕದಲ್ಲಿ ರೋಟರಿ ಸಂಸ್ಥೆ ಅಂತಕ್ಕಂಥದ್ದು ನಮ್ಮ ಗೀತಾ ಅವರು ನಮಗೆ ಪರಿಚಯ ಮಾಡಿದ್ರು. ಪರಿಚಯದಿಂದ ನಮಗೆ ಭಾಳ ತುಂಬ ಇವರು ನಮ್ಮ ಶ್ರೀಧರನ್ನು ಪರಿಚಯ ಮಾಡಿಸಿದ್ರು. ಅವರು ಕೂಡ ರೋಟರಿನಲ್ಲಿ ಸಜೀವ್, ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ನಾವೆಲ್ಲರೂ ಜೊತೆಗೂಡಿ ಇನ್ನು ಮುಂದೆ ಕರ್ನಾಟಕದಲ್ಲಿ ಉದ್ಯೋಗಕ್ಕೂ ರೈತರ ಶಕ್ತಿಯನ್ನು, ರೈತರ ಆರ್ಥಿಕ ಶಕ್ತಿಯನ್ನು ಬಲಪಡಿಸ್ಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮನೇ ಇದು. ಬೀಜದ ಸಮಸ್ಯೆ ಇದೆ ಅಂತಲೇ ಗೊತ್ತಿದ್ದು ನಾವು ರಸಗೊಬ್ಬರ ಬೇಡ, ಬಿತ್ತನೆ ಬೀಜಗಳು ಕೂಡ ಕಳಪೆ ಅಂತ ಹೇಳಿ ನಾವು ಬೀಜ ಬ್ಯಾಂಕ್ಗಳನ್ನು ಕೂಡ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಸುಮಾರು ಕಾರ್ಗಿಲ್ ಅಂತಕ್ಕಂಥ ಸಂಸ್ಥೆನೂ ಕೂಡ ಆಚೆ ಕಳಿಸಿದ್ವಿ. ಮಾನ್ಸೆಂಟು ಅಂತಕ್ಕಂಥ ಕಂಪ್ನಿ ಕೂಡ ಹೊರಗಡೆ ಕಳಿಸಿದ್ವಿ. ಅವೆಲ್ಲ ಹೊರಗಡೆ ಇಟ್ಕೊಂಡಿದ್ದಾರೆ. ಆಡಳಿತಕ್ಕೋಸ್ಕರ ಅವರು ಆಡಳಿತದ ಕೈಗೊಂಬೆಗಳ ಕೆಲಸ ಮಾಡಿ ಈಗ ರೈತರು ಹಾಳಾಗ್ತಾ ಇದ್ದಾರೆ. ಆ ಕಾರಣದಿಂದ ಅದನ್ನು ಕೂಡ ಮುಕ್ತ ಮಾಡಬೇಕು, ಮತ್ತು ರಸಗೊಬ್ಬರದಿಂದನೂ ಮುಕ್ತ ಮಾಡಿ ನೈಸರ್ಗಿಕವಾದಂಥ ಕೃಷಿ ವ್ಯವಸ್ಥೆನ ಸದೃಢ ಮಾಡಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡೆ ಇವತ್ತು ಪ್ರಪ್ರಥಮವಾಗಿ ಇಲ್ಲಿ ಸೇರಿರ್ತಕ್ಕಂಥದ್ದು. ಒಂದು ಗ್ರಾಮ, ಒಂದು ಪಂಚಾಯಿತಿನ 5 ಎಕರೆಯನ್ನು ತಗೊಂಡು ಡೆಮಾನಿಸ್ಟ್ರೇಷನ್ ಪ್ಲಾಟ್ ಅಂತ ಮಾಡಿ ನಾವು ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಸಮಗ್ರವಾಗಿ ಇನ್ನು 5 ವರ್ಷದಲ್ಲಿ ಸಂಪೂರ್ಣವಾಗಿ ರೋಗ ರಹಿತವಾದಂಥ ಮತ್ತು ಫರ್ಟೈಲ್ ಭೂಮಿ ಆದರೆ ಬಂಜೆತನ ಹೋಗಿ ನಮ್ಮ ಆಹಾರ ವಿಷ ಹೋಗಿ ಮತ್ತು ವಿಷದ ಒಳ್ಳೆಯ ಆಹಾರವನ್ನು ತಿಂತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಈ ಸಮಾವೇಶದ ಮೂಲಕ ನಾವು ರಸಗೊಬ್ಬರ ದೂರ ಮಾಡಬೇಕು, ಮತ್ತು ಬಿತ್ತನೆ ಬೀಜಗಳನ್ನು ನಾವೇ ಸ್ವತಃ ಕ್ರೋಢೀಕರಣ ಮಾಡಿ ಹೈಬ್ರಿಡ್ ವ್ಯವಸ್ಥೆಗಳನ್ನು ಸ್ವಲ್ಪ ಬೇಕಾ ಬೇಡವಾ, ಅಂದರೆ ಹೈಬ್ರಿಡ್ ಬೇರೆ ಮತ್ತು ಹೆಚ್ಚು ಇಳುವರಿ ಕೊಡ್ತಕ್ಕಂಥವೇ ಬೇರೆ ಆಗುತ್ತೆ. ಆ ಕಾರಣದಿಂದ ಇಂಥವೆಲ್ಲ ವ್ಯವಸ್ಥೆಯಿಂದ ದೂರ ಇಟ್ಟು ರೈತರನ್ನು ಸದೃಢವಾಗಿ ಮಾಡಬೇಕಂತಕ್ಕಂಥ ಒಂದು ಚಿಂತನೆ ಇಟ್ಕೊಂಡು ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಈಗ ಇನ್ನು ಮುಂದೆ ಇವ್ರ ಜೊತೆಯಲ್ಲಿ ನಾವು ಇವರು ಎಲ್ಲ ಜೊತೆಯಲ್ಲಿ ಸೇರಿ ಬೇಡಿಕೆ ಅಲ್ಲ, ನಾವೇ ಸರ್ಕಾರಕ್ಕೆ ಇನ್ನು ಮುಂದೆ ನಾವೇ ಸರ್ಕಾರ ಈ ರೀತಿ ನಡೆಸ್ಕೊಡ್ಬೇಕು ಅಂತೇಳಿ ಡೈರೆಕ್ಷನ್ ಕೊಡ್ತೀವಿ. ಅದು ಸುಮಾರು ವರ್ಷಗಳಿಂದ ನಡ್ಕೊಂಡೇ ಬರ್ತದೆ. ಅದೊಂದು ಪ್ರತೀತಿಯಾಗಿ ಹೋಗ್ಬಿಟ್ಟಿದೆ. ನಾವು ಆ ನಾವು ಅವರನ್ನು ಕೇಳ್ತಾನೂ ಇಲ್ಲ. ನಮ್ಮ ಸಮಸ್ಯೆಗಳನ್ನು ನಾವೇ ಬಗೆಹರಿಸ್ಕೋಬೇಕು ಅಂತಕ್ಕಂಥ ವಿಚಾರಕ್ಕೆ ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು. ಅವರೇನು ಮಾಡೋದಿಲ್ಲ, ಸರ್ಕಾರಗಳೇನು ಮಾಡೋದಿಲ್ಲ. ನಾವು ಇಂಥ ಒಂದು ಜವಾಬ್ದಾರಿ ಸಂಸ್ಥೆಗಳನ್ನು ಇಟ್ಕೊಂಡು ನಾವು ಮುನ್ನಡೆಸ್ಕೊಂಡು ಹೋದ್ರೆ ಎಲ್ಲ ಕರೆಕ್ಟಾಗಿ ಕರ್ನಾಟಕ ಕಟ್ಬೋದು ಅಂತಕ್ಕಂಥ ಚಿಂತನೆ ಇಟ್ಕೊಂಡಿದ್ದೇವೆ ವಿನಃ ಸರ್ಕಾರದ ಮೇಲೆ ಯಾವುದೂ ಡಿಪೆಂಡ್ ಇಲ್ಲ. ಅದನ್ನ ಕೇಳ್ತಾನೆ ಇದ್ದೀವಿ. ಅದನ್ನ ಪ್ರೋಗ್ರಾಮ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ನಮ್ದು ಕೇಳ್ತಾನೆ ಇದ್ದೀವಿ. ಅದು ಆಗೋದಿಲ್ಲ. ಅದಕ್ಕೂ ಕೂಡ ಒಂದು ಶಾಶ್ವತವಾದಂಥ ಪರಿಹಾರನೇ ಇದೆಲ್ಲನೂ. ಕಾಡು ಮತ್ತೆ ನಾಡು ಯಾವ ರೀತಿ ಇರಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಮಾಡ್ತಕ್ಕಂಥದ್ದಕ್ಕೆ ಇದಕ್ಕೆಲ್ಲ ಸರಿ ಹೋಗುತ್ತೆ. ಇದು ಲಾಂಗ್ ಟರ್ಮ್ ಪ್ರಾಸೆಸ್. ಇದೆಲ್ಲ ಸಡನ್ ಆಗಿ ಆಗೋಗ್ಬಿಡಲ್ಲ, ಯಾಕೆಂದ್ರೆ ನಾವು ಕೆಡಿಸ್ಬಿಟ್ಟಿದೀವಿ. ಇದು ಫಸ್ಟ್ ಸ್ಟೆಪ್. ಆ ಕಾರಣದಿಂದ ಖಂಡಿತ ಸರಿ ಹೋಗುತ್ತೆ. ಯೋಜನೆಗಳು ನಾವು ಅದರಲ್ಲಿ ತರಿಸ್ತಾ ಇರ್ತೀವಿ, ಅದಕ್ಕಾಗತ್ತೆ. ಆ ಕಾರಣದಿಂದ ಇನ್ನೇನಾದ್ರೂ ಕೇಳೋದಿದ್ಯಾ? ರೈತರಿಗೆ ಎಲ್ಲ ಗೊತ್ತಿದೆ. ಅವ್ರಿಗೆ ಗೊತ್ತಿಲ್ದರು ನಾವೇನು ಹೊಸದಾಗಿ ಹೇಳ್ಕೊಡ್ತಿಲ್ಲ. ಬಟ್ ಆದ್ರೆ ರೈತರಿಗೆ ಆದ ಒಂದು ಪಾಠಶಾಲೆ ಇದ್ರೆ ಹೆಂಗಿರುತ್ತೆ, ಈ ತರ ಸಿಸ್ಟಮ್, ಈ ತರ ಅಡ್ವಾನ್ಸ್ಮೆಂಟು, ಈ ತರ ಫ್ಯೂಚರು, ಇಲ್ಲಿಂದ ಈ ಫಂಡ್ ಸಿಗತ್ತೆ, ಇಲ್ಲಿಂದ ನಿಮ್ಗೆ ಈ ಸಪೋರ್ಟ್ ಸಿಗುತ್ತೆ. ನೀವು ಒಬ್ಬರೇ ಅಲ್ಲ, ನಾವೆಲ್ಲರೂ ಸೇರಿದ್ರೇನೆ ಇದರಲ್ಲಿ ಏನಾದ್ರೂ ಒಂದು ಚೇಂಜಸ್ ಮಾಡಕ್ಕಾಗತ್ತೆ. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಈ ನಾವೊಂದು ಕಾಲ್ ಸೆಂಟರ್ನ ಬೇಗನೆ ಪ್ರಾರಂಭ ಮಾಡ್ತೀವಿ. ಅದರಲ್ಲಿ ನೀವು ಕರೆ ಮಾಡ್ಬೋದು. ಯಾರ್ಯಾರಿಗೆ ಏನೇನು ಸಪೋರ್ಟ್ ಬೇಕೋ ಅದಷ್ಟು ನಾವು ಸ್ಯಾಟಿಸ್ಫೈ ಮಾಡೋ ತರ ಒಂದು ಯೋಜನೆಗಳು ತರಿಸ್ತಾ ಇರ್ತೀವಿ. ಇದರಲ್ಲಿ ನಮ್ಗೆ ಮೇಜರ್ ಸಪೋರ್ಟ್ ಬಂದ್ಬಿಟ್ಟು ನಮ್ಮ ಕಡೆಯಿಂದ, ರೋಟರಿ ಕಡೆಯಿಂದ ಇರುತ್ತೆ. ಅದ್ರ ಬಿಟ್ಟು KRRS ಇಂದ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಒಂದು ಮಾತು ಪ್ರೆಸಿಡೆಂಟ್ ಹೇಳಿದ್ದಕ್ಕೆ ಎಲ್ಲಾ ಕಡೆಯಿಂದ ಜನ ಬರ್ತಾನೆ ಇದ್ದಾರೆ. ಇನ್ನೂ ಟ್ರಾನ್ಸ್ಪೋರ್ಟ್ ಹಿಡ್ಕೊಂಡು ಯಾವ ತರ ಟ್ರಾನ್ಸ್ಪೋರ್ಟ್ ಮಾಡಿರ್ತಾರೆ, ಎಷ್ಟು ಕಷ್ಟಪಟ್ಟು ಬಂದಿರ್ತಾರೆ, ಅದೆಲ್ಲ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಇಟ್ ಇಸ್ ರಿಯಲಿ ಗ್ರೇಟ್ಫುಲ್. ಆ ಬಂದಿರೋ ಶ್ರಮಕ್ಕೆ ಅವ್ರು ಖಂಡಿತ ಇವತ್ತು ಒಂದು ದೊಡ್ಡ ಯೋಜನೆ ತಗೊಂಡು ಹೋಗ್ಬೋದು.
ಡ್ರೋನ್ ಫೆಸಿಲಿಟಿ ಇದೆ, ಸಾಯಿಲ್ ಟೆಸ್ಟಿಂಗ್ ಹೆಂಗ್ ಸಿಂಪಲ್ ಆಗಿ ಮಾಡ್ಬೋದು ಅಂತಿದೆ, AI ಬೇಸ್ಡ್ ಆಗಿ ಹೆಂಗೆ ನಾವು ಮುಂದೆ ತಗೊಂಡು ಹೋಗ್ಬೋದು ಅಂತಿದೆ. ಇದೆಲ್ಲ ನಾವು ಹೇಳ್ಕೊಡ್ಬೋದು. ಸೊ ಇದು ರೋಟರಿ ಫಾರ್ಮರ್ಸ್ ಸ್ಕೂಲ್, ಅದನ್ನೇ ನಾವು ಈಗ ಪ್ರಾರಂಭ ಮಾಡ್ತಿರೋದು. ಇದು ಫಸ್ಟ್ ಸ್ಟೆಪ್, ಫಸ್ಟ್ ಡೇ ಆಫ್ ದಿಸ್ ಪ್ರೋಗ್ರಾಮ್. ಯಾವ ತರ ನಾವು ಈಗ ನೀವು ಎಲ್ಲ ಮಾಡ್ತಿದ್ದೀರಾ, ನಿಮ್ಗೆ ಗೊತ್ತಿರೋದು ಹೊಸದಾಗಿ ನಾವು ಹೇಳ್ಕೊಡ್ತಿಲ್ಲ, ಬಟ್ ಅಡ್ವಾನ್ಸ್ಮೆಂಟ್ ಹೇಗೆ, ಮತ್ತೆ ನಮ್ಮ ಕ್ಲೈಮೇಟ್ ನ ಹೆಂಗೆ ನಾವು ಉಳಿಸ್ಕೊಬೇಕು. ಬಿಕಾಸ್ ನಾವು ಕ್ಲೈಮೇಟ್ ಚೇಂಜ್ ತುಂಬಾ ದೊಡ್ಡ ಪ್ರಾಬ್ಲಮ್ ಇದೆ. ಮತ್ತೆ ಯೂರಿಯಾ ಪ್ರಾಬ್ಲಮ್ ನಿಮ್ಗೆ ಗೊತ್ತಿಲ್ದಿರೋದು, ಅಗೇನ್ ಮೀಡಿಯಾಗೆ ಗೊತ್ತಿಲ್ದಿರೋದು, ಇಲ್ಲ ಜನಕ್ಕೆ ಗೊತ್ತಿರೋದು, ನಾನು ಹೊಸದಾಗಿ ಹೇಳ್ತಿಲ್ಲ. ಆದ್ರೆ ನಾವು ಒಂದು ಕೂಡ್ಬೇಕು, ಈ ವಿಷಯದಲ್ಲಿ ನಾವೆಲ್ಲರೂ ಒಂದು ಕೂಡ್ಬೇಕು. ಈ ಒಂದು ಕೂಡಿನೇ ನಾವು ಮಾಡಕ್ಕಾಗೋದು. ನನ್ನ ಹೆಸರು ಗೀತಾ, ರೋಟರಿ ಬೆಂಗಳೂರು ಮಲ್ಹಾರಿಂದ. ಸೊ ಪ್ರೆಸಿಡೆಂಟ್. ಈ ಒಂದು ಕಾರ್ಯಕ್ರಮದ ರೋಟರಿ ರೈತ ಸಮ್ಮೇಳನದ ಅಧ್ಯಕ್ಷರಾಗಿ ಹೋವಾರಿಗಳು ಇವರು ನಮ್ಮನ್ನು ಕರೆದೇ ಇರೋರು. ಥ್ಯಾಂಕ್ ಯು. ನಾವು ರೈತ ಸಂಘದವರು ಆದ್ರೂ ಕೂಡ ಇವ್ರು ಇನ್ವೈಟ್ ಮಾಡಿ ನಾವೇನಾದ್ರೂ ರೈತರಿಗೆ ಹೆಲ್ಪ್ ಮಾಡೋಣ ಅಂತಕ್ಕಂಥ ಮಹದಾಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥ ದಿಟ್ಟ ಮಹಿಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ಸ್. The president of Rotary Bengaluru Malhar. We are the host club for this event. So when DG Sridhar sir talked about he wanted to do something for the agriculture in Karnataka for the farming, we were very keen to take up this project and conduct this particular event. Then we meet Rashmi Narayan Gowda sir, and we talked to him, and we are so impressed the kind of vision Karnataka Rajya Raita Sangha has for the farmers. So we thought it is the right organization to collaborate with conducting this event. So we really appreciate sir to bring all these farmers from different parts of Karnataka to this particular forum. And our Karnataka, our district, Rotary district, full support is there. Rija sir personally, looked after this, and he has his own vision on this farming plan for the agriculture. And we are very happy to host this event as Rotary Club of Malhar.